SBI ಬ್ಯಾಂಕ್ ಕಡೆಯಿಂದ ಮತ್ತೆ ಒಂದು ಹೊಸ ರಿಕ್ರೂಟ್ಮೆಂಟ್ ಅನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತೆ ಏನೇನೆಲ್ಲ ಕ್ರೈಟೀರಿಯಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಟೋಟಲ್ ಆಗಿ ಇಲ್ಲಿ ನೋಡ್ಬೋದು 2050 ಪೋಸ್ಟ್ಗಳು ಖಾಲಿ ಇದಾವೆ. ಅಂಡ್ ಇದು ಆಲ್ ಇಂಡಿಯಾದಲ್ಲಿ ಜಾಬ್ ಅವೈಲೇಬಲ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕೂಡ 200 ಪೋಸ್ಟ್ಗಳು ಖಾಲಿ ಇದಾವೆ. ಸೊ ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಿದ್ರಾ ಅಂತ ನೋಡೋದಾದ್ರೆ ಸರ್ಕಲ್ ಬೇಸ್ಡ್ ಆನ್ ಆಫೀಸರ್ SBO ಈ ಒಂದು ಪೋಸ್ಟ್ ಅಪ್ಲೈ ಮಾಡೋದಿರುತ್ತೆ. ಇದಕ್ಕೆ ನಿಮಗೆ ಕ್ವಾಲಿಫಿಕೇಶನ್ ಏನೇನೆಲ್ಲ ಆಗಿರಬೇಕು ಅಂತ ನೋಡೋದಾದ್ರೆ ನಿಮ್ಮದು ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗಿದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಮತ್ತೆ ಇನ್ಕ್ಲೂಡ್ ಮಾಡಿದ್ದಾರೆ BE BTech CA ಮೆಡಿಕಲ್ ಪದವೀಧರರು ಕೂಡ ಇದನ್ನ ಅಪ್ಲೈ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 21 ವರ್ಷದಿಂದ 30 ವರ್ಷದ ತನಕ ಯಾರ್ಯಾರೆಲ್ಲ ಏಜ್ ಇದ್ದವ್ರು ಇದ್ದಾರೆ ಎಲ್ಲರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ 31/12/2025 ಒಳಗಡೆ ಈ ಏಜ್ ನಿಮಗೆ ಕಂಪ್ಲೀಟ್ ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC STಗೆ 5 ವರ್ಷದ ತನಕ ಇದೆ, OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷದ ತನಕ ಇದೆ, PWBD ಇವರಿಗೆ 15 ವರ್ಷದ ತನಕ ಇದೆ. ಇನ್ನು ಸ್ಥಳೀಯ ಭಾಷೆ ಅರ್ಹತೆ ಅಂತ ನೋಡೋದಾದ್ರೆ ನೀವು ಕರ್ನಾಟಕದಲ್ಲಿ ಇರುವಂತ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಂದ್ರೆ ನಿಮಗೆ ಮಸ್ಟ್ ಅಂಡ್ ಶುಡ್ ಬಿ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು. ಸೆಲೆಕ್ಷನ್ ಪ್ರಾಸೆಸ್ ಏನಿದೆ ಅಂದ್ರೆ ಒಂದು ಆನ್ಲೈನ್ ಎಕ್ಸಾಮ್ ಇರುತ್ತೆ, ಇನ್ನೊಂದು ಇಂಟರ್ವ್ಯೂ ಇರುತ್ತೆ, ಇನ್ನೊಂದು ಸ್ಥಳೀಯ ಭಾಷೆ ಪರೀಕ್ಷೆ. ಅದನ್ನೇ ಹೇಳಿದ್ನಲ್ವಾ. ಸೊ ಇದಿಷ್ಟು ನಿಮಗೆ ಕ್ರೈಟೀರಿಯಾ ಇರುತ್ತೆ. ಇನ್ನು ಇದು ಸೊ ಈ ಎಕ್ಸಾಮ್ ಪ್ಯಾಟರ್ನ್ ಏನೇನೆಲ್ಲ ಇದೆ ಅಂತ PDF ಹಾಕಿರ್ತೀನಿ, ಅದನ್ನ ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅಂಡ್ ಇಲ್ಲಿ ನಿಮಗೆ ಸ್ಯಾಲ್ರಿ ನೋಡಬಹುದು 60,000 ರೂಪಾಯಿಗಿನ ಜಾಸ್ತಿ ಇದೆ. ಅಂಡ್ DA HRA NPS ಮೆಡಿಕಲ್ ಲೀವ್ಸ್ ಅಂಡ್ ಫೇರ್ ಕನ್ಸೆಷನ್ ಇನ್ನು ಈ ತರ ತುಂಬಾ ಬೆನಿಫಿಟ್ಸ್ಗಳಿದಾವೆ ಇದರಲ್ಲಿ ನಿಮಗೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಜನರಲ್ OBC EWS ಕ್ಯಾಂಡಿಡೇಟ್ಸ್ಗೆ 750 ಇದೆ, SC ST PWBD ಈ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅಮೌಂಟ್ ಇಲ್ಲ. ಇನ್ನು ನೀವು ಅಪ್ಲೈ ಮಾಡಬೇಕಾಗಿರೋದು ಈ ಒಂದು ಲಿಂಕ್ ಅಲ್ಲಿ, ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟ್ ಇದು ಮಾಡ್ಬೋದು. ಇನ್ನು ಅಫಿಷಿಯಲ್ PDF ಲಿಂಕ್ ಅನ್ನ ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಅಫಿಷಿಯಲ್ PDF ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ 29/1/2026ಕ್ಕೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಿಮಗೆ ಮುಗಿಯೋದು 18/2/2026ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.